ಅಕ್ರಮ ನುಸುಳುಕೋರರಿಗೆ ಧಿಕ್ಕಾರ ಧಿಕ್ಕಾರ ಬಾಂಗ್ಲಾದೇಶವನ್ನು ಓಡಿಸಿ 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 ಅಕ್ರಮ ನುಸುಳುಕೋರ ಬಾಂಗ್ಲಾದೇಶದವರಿಗೆ ಅಕ್ರಮ ನುಸುಳುಕೋರ ಬಾಂಗ್ಲಾದೇಶದವರಿಗೆ ನಾವು ನೋಡ್ಬೋದು 3 ಜನರು ನಾವೇನು ಹಿಡಿದಿದ್ದೀವಿ ಬಾಂಗ್ಲಾದೇಶಿಯರನ್ನ ಅಕ್ರಮ ವಲಸಿಗರನ್ನ ನೋಡಿ. ಇವರು ಕರ್ನಾಟಕದಲ್ಲಿ ಈ ಒಂದು ಕಾಡ್ಕೋಡಿಯಲ್ಲಿ ಬಂದು ಅಗ್ರಿಮೆಂಟು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿ 15-20 ಸಾವಿರ ನೋಡಿ 20 ಸಾವಿರ ಬಾಡಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಜಾಗನ ಓನರ್ ಆನಂದ್ ನೋಡಿ ಇಲ್ಲಿದೆ ಕಬೀರ್ ಈತ ಬಾಂಗ್ಲಾದೇಶದವನು. ಇದು ಕೊಟ್ಟಿರುವಂಥದ್ದು ಆನಂದ್ ಕುಮಾರ್ ಓನರ್, ಈ ಲ್ಯಾಂಡ್ ಓನರು. ವಿಪರ್ಯಾಸ ರೀ, ನಿಜಕ್ಕೂ ವಿಪರ್ಯಾಸ. 2-3 ಗಾಡಿ ಈತನಿಗೆ ಓಡಾಡ್ಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ, ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ದಾರೆ. ಇದಕ್ಕೆ ಯಾರು ದಾರಿ ಮಾಡಿಕೊಟ್ಟವರು? ಇದು ಬದಲಾಗಬೇಕಿದು. ಇವತ್ತಿವರು ಒಬ್ಬೊಬ್ಬರೇ ಇಬ್ಬಿಬ್ಬರೇ 3 ಜನ ನುಸುಳ್ಕೊಂಡು ಬರ್ತಾರೆ. ನಾಳೆ ಒಂದಿನ ಇವ್ರದ್ದೇ ಆದಂಥ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೋತಾರೆ. ಇವ್ರನ್ನ ಈ ದೇಶದಿಂದ ತೊಲಗಿಸುವಂಥದ್ದು ಬರೀ ನನ್ನೊಬ್ಬರ ನಮ್ಮ ಕಾರ್ಯಕರ್ತರ ಅಷ್ಟೇ ಕೆಲಸ ಮಾತ್ರವಲ್ಲ, ಇಡೀ ನಮ್ಮ ದೇಶದ ಪ್ರತಿಯೊಬ್ಬರ ಕೆಲಸ ಕೂಡ. ಯಾಕೆಂದರೆ ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ರಾಜ್ಯ, ನಮ್ಮ ಜನರು ಸುರಕ್ಷಿತವಾಗಿ ಜೀವನ ಮಾಡಬೇಕು ಅಂತಂದರೆ ಇವ್ರನ್ನ ತೊಲಗಿಸಲೇಬೇಕು. ಯಾಕೆ ಅಂತಂದರೆ ನೋಡಿ, ಇವರು ಇವತ್ತೇನು ಬಂದಿದ್ದಾರೆ, ನಾಳೆ ಒಂದಿನ ದೊಡ್ಡ ಮಟ್ಟದಲ್ಲಿ ಉಗ್ರರಾಗಿ ಹೊರಹೊಮ್ಮುತ್ತಾರೆ. ಅವತ್ತಿನ ದಿನ ಏನೇ ಒಂದು ಕೃತ್ಯ ಆದರೂ ಕೂಡ ಇವ್ರಿಗೆ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಬಯಸ್ತೀನಿ. ಇವತ್ತೇ ಇವ್ರನ್ನ ಶಾಶ್ವತವಾಗಿ ಈ ಒಂದು ದೇಶದಿಂದ ತೊಲಗಿಸುವಂಥ ಕೆಲಸ ಮಾಡಬೇಕು. ಇವ್ರೇನು ಇವತ್ತು 3 ಜನ ನೋಡಿ, ಇವ್ರು ನೋಡ್ಬೋದು. ಇವನೊಬ್ಬ ಇವನು ಮೈನು, ಇವನೊಬ್ಬ ನೋಡಿ. ಇವನೇನಿದ್ದಾನೆ ಈತ ಮೈನ್ ಇಲ್ಲಿ ಇವಂದೇ ಒಂದು ಸ್ಕ್ರಾಪ್ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಬಾಡಿಗೆ ತಗೊಂಡಿದ್ದಾನೆ ಜಾಗನ, ದೊಡ್ಡ ಮಟ್ಟದಲ್ಲಿ ಎಕರೆಗಟ್ಟಲೆ ತಗೊಂಡಿದ್ದಾನೆ. ತೋರಿಸ್ತೀನಿ ನಿಮಗೆ ನಾನು. ಬಾಡಿಗೆ ತಗೊಂಡಿದ್ದಾನೆ. ಇಲ್ಲ ಓನರು ಇಲ್ಲ ಅವರೇ ಲೋಕಲ್ ಅವರು. ಅವ್ರಿಗೆ ದುಡ್ಡು ಬೇಕು. ಯಾವ ಐಡಿ ಕಾರ್ಡ್ ಏನೂ ಇಲ್ಲ, ಎಲ್ಲ ಡೂಪ್ಲಿಕೇಟು. ಓನರ್ಗೆ ಏನ್ ಬೇಕು? ಬಾಡಿಗೆ ಬೇಕು. ಇಲ್ಲೇ ಅವ್ರಿಗೆ ಏನ್ ಬೇಕು? ಇವ್ರಿಗೆ ಜೀವನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಇವ್ರಿಗೆ ಬದುಕ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶನ ಮಾಡುವಂತ ಇಂಥ ಕೀಳನ್ನ. आप कौन सा गांव का है? नजीक बताओ, आप कौन सा गांव के? हम खुलना का है। देश बताओ यार। बांग्लादेश है। कितने साल? कितने दिन हो गए? 2 महीने। 2 महीने? 2 महीने से इधर है आप? आपके साथ कितना आदमी है? हमें 2 यार कोलकाता का है। हाँ, 2 आ रहे हैं हम कोलकाता। ये किधर वाला है बोल? मेरा गाँव ढाका है। ढाका कौन सा स्टेट का? ये कंट्री कौन सा? बांग्लादेश। हाँ, बांग्लादेश है। आओ भैया, आपका किधर गाँव? सब्जी मैं यहाँ 30 साल से रह रहा हूँ। बचपन पे आया हूँ माँ बाप के साथ, वो गुजर गया दिल्ली में। आपका स्टेट? सॉरी, स्टेट नहीं, मैं बांग्लादेश में 92 में गया था। 1992 में गया, उसके बाद बांग्लादेश गया नहीं। मैं इधर ही हूँ, दिल्ली में ही हूँ। दिल्ली में पढ़ा हूँ, दिल्ली में ही लिखा पढ़ा किया हूँ स्कूल में। उधर ही रहता हूँ। इधर 2 साल हो गया आ गया हूँ। इधर आके बिजनेस कर रहा हूँ। सब कुछ डॉक्यूमेंट पुलिस और ಎಷ್ಟು ಕೊಡ್ತಾನೆ ಕೇಳಿ. पुलिस और ಎಷ್ಟು ಕೊಡ್ತಾನೆ ಕೇಳಿ ಹೇಳ್ತಾನೆ. इधर का दिल्ली का कार्ड है, सब कुछ है, आधार कार्ड है। कर्नाटक का क्या है? कर्नाटक का ड्राइवरी लाइसेंस है। हाँ। आपका इंडिया का कुछ डॉक्यूमेंट है क्या? अभी डॉक्यूमेंट बना के गया ना, आधार कार्ड, रेशन कार्ड बना गया ना, इसका पुराना वो तो स्कूल सर्टिफिकेट दे के बना था दिल्ली में। स्कूल सर्टिफिकेट किधर का? दिल्ली का नगर निगम। हाँ। आपका भैया डॉक्यूमेंट है? फोटो दिया नहीं है। बांग्लादेश कैसे आया इधर से? उधर से बांग्लादेश से कैसे आया आप? फिर सामने जाओ। लिंक कर हम तो 4 का बेरा ढंगे का आवाज से ना तो सादा ना जोर से बोलो। 4 का बेरा ढंगा का बच्चा क्या आ गया? वो भी सेम है। इधर पैसे किसे दिया को? नहीं वो गुन करता है। हाँ, ರೋಲ್ ಕಾಲ್ ಕೊಡ್ತಾ ಇದ್ದಾರೆ ಸರ್. ಮತ್ತೆ ಇವ್ರದ್ದು ಇನ್ನೇನು ಮಾಡ್ತಾರೆ ಸರ್? ಇದು ರೋಲ್ ಕಾಲ್ ಕೇಳಿ ನೋಡಿ. ಬಾಂಗ್ಲಾದೇಶದ MLA ಜೊತೆ ಇದ್ದಾನೆ, ಎಲ್ಲ ಲಿಂಕ್ ಇದೆ ಈತನಿಗೆ. ಇಲ್ಲಿ ಇವನೇ ಲೀಡ್ರು. ಇಲ್ಲಿರೋ ಒಂದಷ್ಟು ಜನಕ್ಕೆ ಇನ್ನೊಂದು 2-3 ಜನ ಓಡೋದ್ರು. ಇವ್ರು ಇಲ್ಲೇ ಇದಕ್ಕೆ ಇವನೇ ಮೈನ್ ಲೀಡ್ರು. ಓಕೆ. ಸೊ ಬಾಂಗ್ಲಾದೇಶದ MLA ಜೊತೆ ಇದ್ದೇನೆ. ಒಳ್ಳೆ ಲಿಂಕ್ ಇದೆ. ನಮಗೆ ಮಾಹಿತಿ ಬಂದಿರೋದು, ನಮಗೆ ಬೇರೆ ಕಡೆಯಿಂದ ಮಾಹಿತಿ ಬಂತು ಪ್ರಾಪರ್ ಆಗಿ ಇವನ ಬಗ್ಗೆ ಏನೇನು ಮಾಡ್ತಾನೆ ಅಂತೇಳಿ. ಹಾಂ, ಇಲ್ಲಿ ಇವನ್ ಕಟ್ಕೊಂಡಿರೋ ಸಾಮ್ರಾಜ್ಯನ ತೋರಿಸ್ತೀನಿ ಬನ್ನಿ. ಎಷ್ಟು ಪೊಲ್ಯೂಷನ್ ಹಾಳಾಗ್ತಾ ಇದೆ ಅಂದ್ರೆ ಫುಲ್ ಹೊಗೆ, ಫುಲ್ ಗಲೀಜು. ಕೆರೆ ಕೂಡ ಒತ್ತುವರಿ ಮಾಡ್ಕೊಂಡಿದ್ದ ಅನ್ಕೋತೀನಿ ನಾನು. ಕರ್ಕೊಂಬರ ಅವನ್ನ. ತಮಗೆ
ತಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಆ ಸ್ಟೆಪ್ ತೆಗಿತಾರೆ ಯಾವ ರೀತಿ ಜಿ ಬನ್ನಿ ಈ ಕಡೆ ನೋಡಿ ಯಾವ ರೀತಿ ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ನೋಡಿ ಲ್ಯಾಂಡ್ ಲಾರ್ಡ್ಗಳಿಗೆ ಈ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಅವರು ಜಾಗವನ್ನು ಸ್ವಂತ ಮಾಡ್ಕೋಬೇಕು ಅನ್ನೋದು ಅವ್ರ ಆಸೆ. ಇವ್ರಿಗೆ ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಬೇಕು. ಅಲ್ಲ ಇಷ್ಟು ಜಾಗದಲ್ಲಿ ತುಂಬಾ ಶೆಡ್ಗಳಿದಾವೆ, ತುಂಬಾ ಜನ ಇದ್ರಲ್ಲ, ಎಲ್ಲ ಬರೀ 3 ಜನ ಸಿಕ್ಕಿದ್ದಾರೆ ನಿಮಗೆ. ಓಡೋಗಿದ್ದಾರೆ ಎಷ್ಟು ಜನ ಇತ್ತು ಅಂತ ಮಾಹಿತಿ ಇತ್ತು? ನಮ್ಗಿರೋ ಮಾಹಿತಿ ಪ್ರಕಾರ ಒಂದು 20 ಜನ ಇದ್ರು ಅಂತ ಮಾಹಿತಿ ಇತ್ತು. 15ರಿಂದ 20 ಜನ ಇತ್ತು ಅಂತ ಮಾಹಿತಿ ಇತ್ತು. ಈಗ ಅವರಿಗೆ ಎಷ್ಟು 3 ಜನ ಸಿಕ್ಕೊಂಡ್ರೆ 3 ಜನ ಸಿಕ್ಕವ್ರೆ. ಅವ್ರು ನಾವು ಬೆಳಿಗ್ಗೆ 4 ಗಂಟೆಗೆ ಬಂದು, ಯಾಕಂದ್ರೆ ಸಿಗಲ್ಲ ಕಳ್ಳರು, ಹೇಗೆ ಸಿಗಲ್ಲ, ಹಾಗಾಗಿ 4 ಗಂಟೆಗೆ ಬಂದು ಇಲ್ಲಿವರೆಗೂ ಕಾಯ್ತಾನೆ ಇದ್ದೋ. ಇವನು ಸಿಗ್ದ, ಇವನ್ನೆಲ್ಲ ಮಾಹಿತಿ ಇತ್ತು ನಮ್ಗೇನು ಅಂತೇಳಿ. ಇವನು ಸಿಕ್ಕಿದ್ಮೇಲೆ ಚೈನ್ ಲಿಂಕು. इधर के आपका आदमी लोग तुम्हारा वाइफ हस्बैंड लड़का सब किधर है? लड़का लोग दिल्ली में है। नहीं अभी इधर था ना अभी? ವೈಫ್ ತುಮಾರ ಬೇಟಿ ಸಬ್ ಇದಾರೆ ಏನಾ? ಹಾಂ, किधर गया वो? अरे रूम में इधर ನಾವು ಹೆಣ್ಮಕ್ಳನ್ನ ಇಲ್ಲಿ ಕರೆಸಿ ಇದು ಮಾಡೋದು ಬೇಡ. ನಮಗೆ ಇವರಷ್ಟು ಕೀಳು ಮನಸ್ಥಿತಿ ನಮಗೆ ನಮ್ಮ ಕಾರ್ಯಕರ್ತರಿಗೆ ಖಂಡಿತವಾಗ್ಲಿಲ್ಲ ಸರ್. ಇವ್ರು ಮಾಡಿರೋಂಥ ಕೃತ್ಯಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಿ ನಮ್ಮ ಕೆಲಸ ಇಷ್ಟೇ, ನಮ್ಮ ದೇಶವನ್ನು ಸ್ವಚ್ಛ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕಾರ್ಯ. ನೋಡಿ ಮುಂದಿನ ಕಾರ್ಯ ಇರುತ್ತೆ ನಿಮ್ದು? ಈಗ ನಮ್ದೇನಿದೆ ನೋಡಿ, ಇಲ್ಲಿ ಬಾಂಗ್ಲಾದೇಶದವ್ರನ್ನ ಇರೋಕ್ಕೆ ಯಾರು ಜಾಗ ಕೊಟ್ಟಿದ್ದಾರೋ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಇಲ್ಲಿರೋಂಥ ಶೆಡ್ಗಳನ್ನ ನಮ್ಮ ಮುಂದೆಗಳನ್ನೇ ಡೆಮೊಲೇಷನ್ ಮಾಡಬೇಕು. ಈ ಅಕ್ರಮವಾಗಿ ನುಸುಳುಕೋರು ಬಂದಂಥ ಬಾಂಗ್ಲಾದೇಶವ್ರನ್ನ FR ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಇವರು ಬಾಂಗ್ಲಾದೇಶಕ್ಕೆ ಮರಳಿ ಕಳಿಸೋಂಥ ಕೆಲಸ ಮಾಡಬೇಕು ಶಾಶ್ವತವಾಗಿ. ಸರ್ ಈಗ ಲ್ಯಾಂಡ್ ಲಾರ್ಡ್ಗೆ ವಿಷಯ ಗೊತ್ತಾಯ್ತು ಅಕಸ್ಮಾತ್ ಇಲ್ಲಿ ಬಂದಿದ್ರು, ಯಾರೊಬ್ರು ಬಂದಿದ್ರು, ಏನು ಹೇಳಿದ್ರು? ವಿಡಿಯೋ ಇದೆ, ವಿಡಿಯೋ ಫೋನ್ ಯಾರು ಅಂತ ಕೇಳ್ಕೊಂಡು ಮತ್ತೆ ಹೊಂಟೋದ್ರು ಅವರು. ರೆಸ್ಪಾನ್ಸ್ ಮಾಡಲಿಲ್ವಾ? ವಿಡಿಯೋ ಮಾಡಬೇಡಿ, ವಿಡಿಯೋ ಕಟ್ ಮಾಡಿ ಅಂದರು. ಯಾರು ಅಂದು ಇಲ್ಲ ಹೇಳಿ ಏನಕ್ಕೆ ಬಂದಿರೋದು ಒಂದು ಹಿಂಗೆ ಅಂತ ಹೇಳಿದಾಗ ವಿಡಿಯೋ ಮಾಡ್ತಿದ್ದಂಗೆ ಅವ್ರು ವಾಪಸ್ ಹೊಂಟೋದ್ರು, ಓಡೋಗ್ಬಿಟ್ರು. ಆಮೇಲೆ ಇನ್ನೂ ಒಬ್ರು ಯಾರೋ ಬಂದರು ಆಟೋದಲ್ಲಿ, ಬಂದು ಎಲ್ಲ ನೋಡ್ಕೊಂಡ್ರು. ನಮ್ಮ ಹತ್ರ ಏನೂ ಮಾತಾಡಲಿಲ್ಲ, ಇವನ ಹತ್ರ ಏನೋ ಮಾತಾಡ್ಕೊಂಡು ಹೊರಟೋದ್ರು. क्या बोला वो क्या है? ओनर बोला कि तुम अगर बांग्लादेशी है तो यहाँ से खाली कर दो। ಅವನು ಹೇಳ್ತಾನೆ, हमने बोला ಓನರ್ ಹೇಳ್ತಾನೆ, ವಿಪರ್ಯಾಸ ಅಂದರೆ ನೋಡಿ ವಿಡಿಯೋ ಇದೆ. ಓನರ್ ಹೇಳ್ತಾನೆ ಬಂದವರು, ಇಲ್ಲ ಅನ್ಸುತ್ತೆ, ಅಲ್ಲವ್ರು ಇಲ್ಲ ಅನ್ಸುತ್ತೆ, ಇಲ್ಲೋ ಬೇರೆ ಕಡೆಯವರು ಅನ್ಸುತ್ತೆ ಅಂತಾನೆ ಓನರ್. ಇವನು ಒಪ್ಕೋತಾನೆ ಬಾಂಗ್ಲಾದವನು ಅಂತ, ಓನರ್ ಒಪ್ಕೋತಾ ಇಲ್ಲ. ಒಪ್ಕೊಳ್ತಾ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೈಡ್ में आ जाओ। ಅಲ್ಲ ಅವ್ರಿಗೆ ಸಿಗುವಂಥ ಚಿಲ್ಲರೆ ಕಾಸು ಬೇಕು, ಈ ಜಾಗ ಅವ್ರು ಉಳಿಸ್ಕೋಬೇಕು. ಅವ್ರ ಉದ್ದೇಶ ಇಷ್ಟೇ. ನಮ್ಮ ಜನ ದುಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋಕ್ಕೆ ಇದೇ ಉದಾಹರಣೆ. ಈಗ ನೋಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಯಾರಾದ್ರೂ 50 ರೂಪಾಯಿ 100 ರೂಪಾಯಿಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮಾಡ್ಕೊಡ್ತಾರಾ? ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕ್ಯಾನ್ಸಲ್ ಹಾಂ ಹೊರಗಿನವರಿಗೆ 50 ರೂಪಾಯಿ ಕೊಟ್ಟರೆ ಕಾರ್ಡ್ಗಳಾಗುತ್ತೆ. ಸ್ನೇಹಿತರೆ, ನಾವು ನೋಡ್ಬೋದು 3 ಜನರು ನಾವೇನು ಹಿಡಿದಿದ್ದೀವಿ ಬಾಂಗ್ಲಾದೇಶಿಯರನ್ನ, ಅಕ್ರಮ ವಲಸಿಗರನ್ನ ನೋಡಿ. ಇವರು ಕರ್ನಾಟಕದಲ್ಲಿ ಈ ಒಂದು ಕಾರ್ಗೋಡಿಯಲ್ಲಿ ಬಂದು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿ 15-20 ಸಾವಿರ ನೋಡಿ 20 ಸಾವಿರ ಬಾಡಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಜಾಗನ ಓನರು ಆನಂದ್ ನೋಡಿ ಇಲ್ಲಿದೆ, ಕಬೀರ್ ಈತ ಬಾಂಗ್ಲಾದೇಶದವನು. ಇದು ಕೊಟ್ಟಿರುವಂಥದ್ದು ಆನಂದ್ ಕುಮಾರ್ ಓನರ್, ಈ ಲ್ಯಾಂಡ್ ಓನರು. ವಿಪರ್ಯಾಸ ರೀ, ನಿಜಕ್ಕೂ ವಿಪರ್ಯಾಸ. 2-3 ಗಾಡಿ ಈತನಿಗೆ ಓಡಾಡ್ಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆ, ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ದಾರೆ. ಇದಕ್ಕೆ ಯಾರು ದಾರಿ ಮಾಡಿಕೊಟ್ಟವರು? ಇದು ಬದಲಾಗಬೇಕಿದು, ಇದು ಶಾಶ್ವತವಾಗಿ ಬದಲಾಗಬೇಕಿದು. ಅಲ್ಲಿವರೆಗೂ ಕೂಡ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಹೆಜ್ಜೆನ ಹಿಂದೇಡುವಂತ ಮಾತೇ ಇಲ್ಲ. ಇದೊಂದು ಇದು ತೆರವಾಗಬೇಕಿದು, ಇದು ಫುಲ್ ಡೆಮಾಲಿಷ್ ಆಗಬೇಕು. ಇವ್ರ ಮೇಲೆ ಸರಿಯಾದಂಥ ಕ್ರಮ ಆಗಬೇಕು. ಲ್ಯಾಂಡ್ ಓನರ್ ಮೇಲೆ FIR ಆಗಲೇಬೇಕು.